ನಮಸ್ಕಾರ ಸರ್. ನಮಸ್ತೆ. ನಮ್ಮ ಮಾಡಳ್ಳಿ ಸುಭಾಷ್ರವರು ಈ ದಿನ ನಮಗೆ ಕನ್ನಡದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತೇಳಿ ಕನ್ನಡ ರಾಜ್ಯೋತ್ಸವ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ಒಂದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಪರಂಪರೆ ಭಾಳ ವೈಭೋಗದಿಂದ ಕೂಡಿರ್ತಕ್ಕಂಥ ಪರಂಪರೆ. ಅಂಜುಲ ಈ ಒಂದು ಭಾಷೆಗೆ 2000 ವರ್ಷಗಳ ಒಂದು ಭಾಷೆಯ ಒಂದು ಅಸ್ತಿತ್ವ ಇದೆ. ಹಲ್ಮಿಡಿ ಶಾಸನದ ಮುಖಾಂತರ ಅಂದರೆ ಕ್ರಿಸ್ತ ಶಕ 450ರಲ್ಲೇ ಕನ್ನಡದ ಮೊದಲ ಶಾಸನ ಸಿಗ್ತಕ್ಕಂಥದ್ದು ಹಲ್ಮಿಡಿ ಶಾಸನ. ಅದರ ಕುರುಹೆ ಹೇಳುತ್ತೆ, ಆ ಶಾಸನದ ಕುರುಹೆ ಹೇಳುತ್ತೆ ಇದಕ್ಕೆ ಎಷ್ಟು ಭಾಷೆಗೆ ಇದಾಗಿದೆ ಅಂತೇಳಿ. ಹಾಗಾಗಿ ಶಾಸ್ತ್ರೀಯ ಮಾನ ತಂದು ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಭಾಳ ಸಾಹಿತ್ಯ ಸೌಹಾರ್ದ. ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆ. ಈ ಒಂದು ಭಾಷೆಯಲ್ಲಿ ಅನೇಕ 8 ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥದ್ದು. ಮತ್ತು ಜಗತ್ತಿಗೆ ಒಂದು ಜಗತ್ತಿನ ಮಟ್ಟದಲ್ಲಿ ಹೇಳೋದಾದರೆ ಒಂದು 3ನೇ ಭಾಷೆ ಅಂತ ಹೇಳ್ಬೋದು ಈ ಒಂದು ಕನ್ನಡ ಭಾಷೆ. ಅಂಥ ಮೂಲಕ ಜೊತೆಗೆ ಈ ದ್ರಾವಿಡ ಭಾಷೆ 5 ದ್ರಾವಿಡ ಭಾಷೆಗಳಿದೆ. ತಮಿಳು, ತೆಲುಗು ಮತ್ತು ಮಲಯಾಳ ಮತ್ತು ಕೊಂಕಣಿ ಭಾಷೆಗಳೇನಿದೆ, ಈ ಎಲ್ಲ ಭಾಷೆಗಳಿಗೂ ಮೂಲ ಕನ್ನಡ ಅಂತಕ್ಕಂಥದ್ದು. ಈ ದ್ರಾವಿಡ ಭಾಷೆ ಮೂಲ ಭಾಷೆ ಕನ್ನಡ ಅಂತಕ್ಕಂಥದ್ದು ನಾವು ಹೆಮ್ಮೆ ಪಡುವಂಥ ವಿಚಾರ. ಹಾಗಾಗಿ ಇವತ್ತು ನಾವು ಇಂತಹ ಒಂದು ಭಾಷೆ ಶ್ರೀಮಂತಿಕೆಗೆ ಸರ್ಕಾರಗಳ ಗಮನ ಹರಿಸಬೇಕು. ಈ ಕನ್ನಡ ನೆಲ ಜಲ ವಿಚಾರ ಬಂದಾಗ ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ಒಂದು ಕಂಕಣಬದ್ಧವಾಗಿ ಹೋರಾಟದ ಮುಖಾಂತರ ಉಳಿಸ್ತಕ್ಕಂಥ ಒಂದು ಹಿರಿಮೆ ನಮ್ಮಲ್ಲಿದೆ. ಹಾಗಾಗಿ ಈ ಕನ್ನಡ ಅಂದಾಗ ಕನ್ನಡ ಇಲ್ಲಿ ಹಲವಾರು ಭಾಷೆಗಳಿದೆ, ಅವರೆಲ್ಲರನ್ನೂ ಪ್ರೀತಿಸ್ತಾ ಎಲ್ಲರಿಗೂ ಕನ್ನಡವನ್ನು ಕಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯತೆ ಆಗಬೇಕು. ಮತ್ತು ಕನ್ನಡ ಅಂದ ತಕ್ಷಣ ನಮಗೆ ತಾಯಿ ಭಾಷೆ, ಅದಕ್ಕೆ ನಾವು ಮೊದಲು ಆದ್ಯತೆಯನ್ನು ಕೊಡಬೇಕು. ಒಂದು ನಿಟ್ಟಲ್ಲಿ ನಾವು ಕನ್ನಡ ಜನತೆಗೆ ಈ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್.